ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಶುಕ್ರವಾರ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವನ್ನಪ್ಪಿದ ಬಾಣಂತಿಯರಿಗೆ ಪರಿಹಾರ ಧನ, ಅಂತಹ ಬಾಣಂತಿಯರ ಅನಾಥ ಮಕ್ಕಳನ್ನು ಸರ್ಕಾರ ದತ್ತು ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಲಾಯಿತು. ಹಾಗೆಯೇ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾಗಿ ತಲುಪಿಸಲು ವಿಫಲರಾದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯವಸ್ಥೆ ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಆಡಳಿತದಲ್ಲಿ ಇದ್ದ ಕಾಂಗ್ರೆಸ್ ಸರ್ಕಾರ ಬಡ ಬಾಣಂತಿಯರ ಸಾವನ್ನ ಹಗುರವಾಗಿ ಪರಿಗಣಿಸಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಿದೆ. ಇದರ ಪರಿಣಾಮ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇಂತಹ ಸರ್ಕಾರ, ಮುಖ್ಯಮಂತ್ರಿಗಳು, ಮಂತ್ರಿಗಳು ನೇರ ಹೊಣೆಗಾರರು. ತಕ್ಷಣ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ತಗೊಂಡು ಅಂಗನವಾಡಿಯಲ್ಲಿ ಎಷ್ಟು ಜನ ಬಾಣಂತಿಯರು ಊಟ ಮಾಡ್ತಾರೆ, ಮಾತೃಪೂರ್ಣ ಮಾತ್ರ ವಂದನ ಯೋಜನೆಗಳು ಅವರಿಗೆ ಸರಿಯಾಗಿ ಮುಟ್ಟುವುದೇ ಇಲ್ಲ. ಈ ಎಲ್ಲ ಯೋಜನೆಗಳನ್ನು ತಿಳುವಳಿಕೆ ಕೊಡುವಂತದ್ದು ನಮ್ಮ ಎಲ್ಲ ಪದಾಧಿಕಾರಿಗಳು ಅದನ್ನು ಮಾಡಬೇಕು. ಮಹಿಳೆಯರಿಗೆ ಒಂದೇ ಸೂಚನೆ, ರಾಜ್ಯದ ಉಪಾಧ್ಯಕ್ಷರ ಒಂದು ಜವಾಬ್ದಾರಿ ಹೊತ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ, ನಾವು ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಮೊನ್ನೆ ಹೋದಂತ ಬಳ್ಳಾರಿಯಲ್ಲಿ ಹೋಗಿದ್ದೇವೆ, ನಾವು ಬೆಳಗಾಂನಲ್ಲೂ ಹೋಗಿದ್ದೇವೆ, ಕೋಲಾರದಲ್ಲಿ, ಈ ಕಡೆ ಎಲ್ಲ ಕಡೆಗೆ ನಾವು ರಾಜ್ಯದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ನಾವು ನಿಮ್ಮ ತಾಲೂಕಿನಲ್ಲಿ ನಮ್ಮ ಹೋರಾಟ ಏನಂದ್ರೆ ಯಾರಿಗೂ ಬೈಯುವುದಲ್ಲ, ನಾವು ಸಮಕ್ಷಮ ಆ ಮಹಿಳೆಯರಿಗೆ ಏನ್ ಸಿಗ್ತದೆ ಅದನ್ನು ಸರ್ವೆ ಮಾಡಿ ಅವರ ಒಂದು ಹೇಳಿಕೆಯನ್ನು ಪಡ್ಕೊಂಡು ಮುಂದಿನ ದಿವಸದಲ್ಲಿ ಇದರ ಬಗ್ಗೆ ದೊಡ್ಡದಾದ ಒಂದು ಹೋರಾಟ ಮಾಡುವ. ತಕ್ಷಣ ಕಾಂಗ್ರೆಸ್ ಸರ್ಕಾರ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯರಿಗೆ, ಬಾಣಂತಿಯರಿಗೆ, ಮತ್ತೆ ಮೊನ್ನೆ ನಡೆದಂತ ಘಟನೆ ಕೊಪ್ಪಳದಲ್ಲಿ ಆ ತಾಯಿ ಮತ್ತೆ ಮಗು ಏನ್ ತೀರ್ಕೊಂಡಿದ್ದಾರೆ, ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರಿಗೆ ಕೊಡುವಂತ ಪರಿಹಾರ ಕೊಡದೇ ಇದ್ದರೆ ಮುಂದಿನ ದಿವಸ ಉಗ್ರ ಹೋರಾಟ ನಾವು ಕೈಗೊಳ್ತೇವೆ ಅಂತ ಹೇಳಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಮನವಿ ವಾಚಿಸಿದ್ರು. ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಹಿಂದುಳಿದ ಮೋರ್ಚಾದ ರಾಜೇಂದ್ರ ನಾಯ್ಕ್, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ, ಕಾರವಾರ ನಗರ ಅಧ್ಯಕ್ಷ ನಾಗೇಶ್, ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನ್ಗಿ, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲಿಕರ್, ಜಿಲ್ಲಾ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಇದ್ದರು. ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಜೊತೆಗೆ ಮಂಗಳೂರಿನ ವಿಧಾತ್ರೆ ಅಕಾಡೆಮಿ ಜಂಟಿಯಾಗಿ 4 ವಸಂತಗಳನ್ನು ಪೂರೈಸಿದ್ದು 5ನೇ ವರ್ಷದ ಸಫಲತೆಯ ಸಂತಸದಲ್ಲಿ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಸ್ಪಂದನ 2025 ಆಯೋಜಿಸಲಾಗಿದೆ ಎಂದು ವಿಧಾತ್ರಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ತಿಳಿಸಿದರು. ಕುಮಟಾ ಪಟ್ಟಣದ ಕಾಲೇಜು ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಂಕಣ ಎಜುಕೇಷನ್ ಟ್ರಸ್ಟ್, ಮಂಗಳೂರಿನ ವಿಧಾತ್ರಿ ಅಕಾಡೆಮಿಯು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಭೆಗಳನ್ನು ಇದೇ ಜಿಲ್ಲೆಯಲ್ಲಿ ಉಳಿಸುವ ಪ್ರಯತ್ನದ ಭಾಗವಾಗಿ ಪ್ರತಿಭಾ ಸ್ಪಂದನ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಶಿಕ್ಷಣ, ಸಾಂಸ್ಕೃತಿಕ, ಕ್ರೀಡೆಯಲ್ಲಿ ಸಮರ್ಥರಾಗಿರುವ ಬಡ ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶವನ್ನು ಹೊಂದಿದ್ದೇವೆ. ಆರ್ಥಿಕವಾಗಿ ಹಿಂದುಳಿದ 10 ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲು ವಿಧಾತ್ರಿ ಅಕಾಡೆಮಿ ಯೋಜನೆ ರೂಪಿಸಿದೆ. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 6 ವಿದ್ಯಾರ್ಥಿಗಳು ಹಾಗೂ ಸಾಂಸ್ಕೃತಿಕ ಸಾಧನೆ ಮಾಡಿದ 2, ಕ್ರೀಡಾ ಸಾಧಕರು 2, ಹೀಗೆ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಜೊತೆಯಲ್ಲಿ ಪ್ರತಿಭಾವಂತ ಅರ್ಹ ಮೊದಲ 15 ವಿದ್ಯಾರ್ಥಿಗಳಿಗೆ ಯಾವುದೇ ಆರ್ಥಿಕ ನಿರ್ಬಂಧವಿಲ್ಲದಂತೆ ಅವರ ಪರೀಕ್ಷಾ ಫಲಿತಾಂಶ ಆಧರಿಸಿ ವಿವಿಧ ಹಂತದ ಶಿಷ್ಯ ವೇತನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಎಲ್ಲ ಸ್ತರದ ಹಾಗೂ ಎಲ್ಲ ವರ್ಗದವರು ಈ ಸೌಲಭ್ಯ ಪಡೆಯಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ವಿಧಾತ್ರಿ ಅಕಾಡೆಮಿ ಮಂಗಳೂರು ಕೊಂಕಣ ಎಜುಕೇಷನ್ ಟ್ರಸ್ಟ್ ಅಸೋಸಿಯೇಟ್ ಆಗಿ ಕಳೆದ 4 ವರ್ಷದಿಂದ ಯಶಸ್ವಿಯಾಗಿ ನಾವು ವಿಜ್ಞಾನ ವಿಭಾಗವನ್ನು ಸರಸ್ವತಿ PU ಕಾಲೇಜಲ್ಲಿ ಮುನ್ನಡೆಸ್ತಾ ಇದ್ದೇವೆ. ತಮಗೆಲ್ಲರೂ ತಿಳಿದಿರುವ ಹಾಗೆ ಉತ್ತರ ಕನ್ನಡದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ರಾಜ್ಯ ಮಟ್ಟದ ರ್ಯಾಂಕ್ ಅನ್ನು ಏಕೈಕ ಕಾಲೇಜು ಸರಸ್ವತಿ PU ಕಾಲೇಜ್ ಆಗಿದೆ. CET-ಯಲ್ಲಾಗಲಿ, NEET-ಅಲ್ಲಾಗಲಿ, JEE-ಯಲ್ಲಾಗಲಿ ಅಗ್ರಸ್ಥಾನದಲ್ಲಿ ನಮ್ಮ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಸಾಧನೆ ಮಾಡಿದ್ದಾರೆ. ತಮಗೆಲ್ಲರಿಗೂ 5ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡುವಂತ ಕಾರಣಕ್ಕೆ ಈ ವರ್ಷ ನಾವು 10 ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ನೀಡಲಿಕ್ಕೆ ಒಂದು ಡಿಸಿಷನ್. 10 ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳು ಅಕಾಡೆಮಿಕ್ಸ್ ಅಲ್ಲಿ ಚೆನ್ನಾಗಿದ್ದು ಫೈನಾನ್ಷಿಯಲಿ ದುರ್ಬಲವಾಗಿರುವಂತ ಪಾಲಕರಿಗೆ, ಅಂತ ಮಕ್ಕಳು ನಾವು ಚೆನ್ನಾಗಿ ಓದಬೇಕು ಅನ್ನುವಂತ ಒಂದು ಹಂಬಲ ಇರುವಂತ ಮಕ್ಕಳಿಗೆ ಮುಂದಿನ ಒಂದು ವ್ಯಾಸಂಗವನ್ನು ಉಚಿತವಾಗಿ ಮಾಡಲಿಕ್ಕೆ ಸೈನ್ಸ್ ಅಲ್ಲಿ ಅವರಿಗೆ ನೀಟ್, JEE, CET ಹೊಂದಂತೆ ಕಂಪ್ಲೀಟ್ಲಿ ಫ್ರೀ ಆಗಿ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ 2 ಮಕ್ಕಳಿಗೆ, ಕಲ್ಚರಲ್ ಕೋಟಾದಲ್ಲಿ 2 ಮಕ್ಕಳಿಗೂ ಸಹ ಸಂಪೂರ್ಣವಾಗಿ ಉಚಿತ ಸಂಪೂರ್ಣವಾಗಿ ನಾವು ಕೊಡ್ತಾ ಇದ್ದೇವೆ.
ಮತ್ತೆ ಅಕಾಡೆಮಿಕ್ಸ್ ಅಲ್ಲಿ ನಾವು ನಡೆಸುವಂತ ಪರೀಕ್ಷೆಯಲ್ಲಿ ಅಕಾಡೆಮಿಕ್ಸ್ ಅಲ್ಲಿ ಟಾಪ್ ಅಂತ ಬರುವಂತ ಮಕ್ಕಳಿಗೆ 15 ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಅಂತ ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ. ಈ ಸ್ಕಾಲರ್ಶಿಪ್ ಎಕ್ಸಾಮ್ ನಾವು ಜನವರಿ 12ನೇ ತಾರೀಕು ರವಿವಾರ ಸರಸ್ವತಿ PU ಕಾಲೇಜ್ ಕುಮಟಾದಲ್ಲಿ ನಡೆಸ್ತಾ ಇದ್ದೇವೆ. ಬೇರೆ ಬೇರೆ ಭಾಗದಿಂದ ಬರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಇಂದ ಕಾಲೇಜಿಗೆ, ಎಕ್ಸಾಮ್ ಮುಗಿದು ಕಾಲೇಜಿಂದ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಸಹ ಮಾಡಿದೆ. ಎಕ್ಸಾಮ್ ಬರೆದ ನಂತರ ಮಕ್ಕಳಿಗೆ ಊಟದ ವ್ಯವಸ್ಥೆ ಸಹ ಇಲ್ಲಿ ಮಾಡಿರುವಂತ ಉದ್ದೇಶ ಉತ್ತರ ಕನ್ನಡದ ಪ್ರತಿಭಾನ್ವಂತ ವಿದ್ಯಾರ್ಥಿಗಳು ಉತ್ತರ ಕನ್ನಡದಲ್ಲಿ ತಮ್ಮ ಮುಂದಿನ ವ್ಯಾಸಂಗವನ್ನು ಮಾಡಿ ಮುಂದಿನ ಅವರ ಕನಸಿನ ಗುರಿಯನ್ನು ಸೇರಿಕೊಳ್ಳಿಕ್ಕೆ ಈ ಒಂದು ಪ್ರಯತ್ನ ವಿಧಾತ್ರಿ ಅಕಾಡೆಮಿ ಹಾಗೂ ಕೊಂಕಣ ಎಜುಕೇಶನ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ನೀಟ್ ಅಲ್ಲಾಗ್ಲಿ ಅಥವಾ JEE ಅಲ್ಲಾಗ್ಲಿ CET ಅಲ್ಲಾಗ್ಲಿ ಯಾವುದೇ ರೀತಿಯ ಒಂದು ಕೋಚಿಂಗ್ ಅನ್ನ ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಮತ್ತೆ ಆ ಮಕ್ಕಳ ಕನಸನ್ನು ನಾವು ನನಸು ಮಾಡುವಂತ ಒಂದು ಸಣ್ಣ ಪ್ರಯತ್ನ ವಿಧಾತ್ರಿ ಅಕಾಡೆಮಿ. ಪ್ರಾಂಶುಪಾಲ ಕಿರಣ್ ಭಟ್ ಪರೀಕ್ಷೆಯ ಕುರಿತಾಗಿ ಮಾತನಾಡಿ, ಜನವರಿ 12ರಂದು ಬೆಳಿಗ್ಗೆ 11:30ಕ್ಕೆ ಕುಮಟಾದ ಸರಸ್ವತಿ PU ಕಾಲೇಜಿನಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಮೌಖಿಕ ಸಂದರ್ಶನವನ್ನ ಏರ್ಪಡಿಸಲಾಗಿದೆ. ಪರೀಕ್ಷೆಗೆ ಬರುವವರಿಗೆ ಕುಮಟಾ ಬಸ್ ನಿಲ್ದಾಣದಿಂದ ಕಾಲೇಜಿಗೆ ಬಸ್ ವ್ಯವಸ್ಥೆ ಇರಲಿದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಷ್ಯ ವೇತನ ಪಡೆಯಲು ಬಯಸುವ ಎಲ್ಲಾ ವಿದ್ಯಾರ್ಥಿಗಳು ಪ್ರತಿಭಾ ಸ್ಪಂದನದ ಲಿಖಿತ ಪರೀಕ್ಷೆ ಎದುರಿಸಬೇಕು. ಈ ಕುರಿತು ಗೂಗಲ್ ಫಾರ್ಮ್ ಹಂಚಲಾಗಿದೆ. ಗಣಿತ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಸಲಾಗುವುದು. 50 ಅಂಕದ ವಿಸ್ತೃತ ಉತ್ತರ ಬರೆಯುವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಸಂಯೋಜಿಸಲಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿ ತಮ್ಮ ಸಾಮರ್ಥ್ಯವನ್ನ ತೋರ್ಪಡಿಸಬೇಕು ಎಂದರು. ಎರಡನ್ನು ಒಟ್ಟಿಗೆ ಸೇರಿಸಿ ಒಂದು 3 ಅಂಕಗಳ ಏನು ಪ್ರಶ್ನೆ ಪತ್ರಿಕೆ ಇರ್ತದೆ, ಅದರಲ್ಲಿ 50 ಅಂಕಗಳು ಬಹುಆಯ್ಕೆ ಪ್ರಶ್ನೆಗಳಿರುವಂತಹ ವಿಷಯಗಳು, ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ 50 ಬಹು ಆಯ್ಕೆ ಪ್ರಶ್ನೆಗಳಿರ್ತದೆ. 50 ಅಂಕಗಳ ಇದು ವಿಸ್ತೃತ ರೂಪದಲ್ಲಿ ಉತ್ತರವನ್ನು ಬರೆಯುವಂತಹ ಪ್ರಶ್ನೆಗಳು ಇರುತ್ತವೆ. ಒಟ್ಟಾರೆ 3 ಅಂಕಗಳಿಗೆ ಒಟ್ಟಾರೆ 3 ಅಂಕಗಳಿಗೆ ಪರೀಕ್ಷೆ. ವಿಜ್ಞಾನ ಮತ್ತು ಗಣಿತವನ್ನು ಸೇರಿಸಿಕೊಂಡು ಬೋತ್ ಸೈನ್ಸ್ ಮತ್ತು ಮ್ಯಾಥ್ಸ್ ಸೇರಿಸಿಕೊಂಡು ಸಾಮಾನ್ಯವಾಗಿ ಅವರ SSLC ಮತ್ತು 9th 8th ರಿಲೇಟೆಡ್, ಸಾಮಾನ್ಯವಾಗಿ 9th ಮತ್ತು 10th ಸಂಬಂಧಪಟ್ಟಂಥ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ. ಇದಕ್ಕೆ ತಯಾರಿ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಆಗಿದೆ. ಯಾಕೆ ನಾವು ಈ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ಅನ್ನೋದನ್ನು ಸರ್ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಈ ರೀತಿ ಪರೀಕ್ಷೆಯನ್ನು ಬರೆದು ನಮಗೆ ಮೊದಲ ರ್ಯಾಂಕ್ಗಳನ್ನು ಪಡೆದು, ನಮ್ಮ ಈ ಪರೀಕ್ಷೆಯಲ್ಲಿ ರ್ಯಾಂಕ್ಗಳನ್ನು ಪಡೆದು ಸರ್ ಹೇಳಿದಾಗಲೇ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ, ಕ್ರೀಡೆಯಲ್ಲಿ ಏನು ಸಬಲರಿದ್ದಾರೆ ಆ ವಿದ್ಯಾರ್ಥಿಗಳು ನಮಗೇನು ದಾಖಲೆಗಳನ್ನು ಮಾಡ್ತಾರೆ, ಆ ದಾಖಲೆಗಳ ಏನು ಬಂದಿರ್ತದೋ ಆ ಮಕ್ಕಳದ್ದು ವಿಷಯಗಳನ್ನೆಲ್ಲ ತಗೊಂಡು ನಾವು ಕನ್ಸಲ್ಟೇಟ್ ಮಾಡ್ಬೋದು. ಯಾರಿಗೆ ಅದರ ಅರ್ಹರಿದ್ದಾರೆ, ಅರ್ಹರಿರುವಂತಹ 2 ಸಾಂಸ್ಕೃತಿಕವಾಗಿ, 2 ಕ್ರೀಡೆಯಲ್ಲಿ, 6 ಶೈಕ್ಷಣಿಕವಾಗಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸರ್ ಹೇಳಿದಾಗೆ ಸಂಪೂರ್ಣವಾಗಿ ಉಚಿತವಾದಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಉಳಿದಂತೆ ಏನು ಪ್ರತಿಭಾವಂತ ಮಕ್ಕಳಿದ್ದಾರೆ ಸರ್ ತಿಳಿಸ್ಕೊಟ್ಟಾಗ, ಆರ್ಥಿಕವಾಗಿ ಸಬಲರಲ್ಲದವರು ಪೂರಕ ದಾಖಲೆಗಳನ್ನು ಒದಗಿಸಬೇಕು. ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಾಧಕ ವಿದ್ಯಾರ್ಥಿಗಳು ಅಗತ್ಯ ಸರ್ಟಿಫಿಕೇಟ್ಗಳನ್ನು ಸಂದರ್ಶನದ ಸಂದರ್ಭದಲ್ಲಿ ಒದಗಿಸಬೇಕು. ಈ ಅವಕಾಶ ಪಡೆಯಲು ಯಾವುದೇ ಶಿಫಾರಸುಗಳಿಗೆ ಅವಕಾಶ ಇರುವುದಿಲ್ಲ ಎಂದರು. ಹೆಚ್ಚಿನ ಮಾಹಿತಿಗಾಗಿ 9972663855 9972664155ಗೆ ಸಂಪರ್ಕಿಸಲು ತಿಳಿಸಿದರು. ಉಪನ್ಯಾಸಕ ಚಿದಾನಂದ್ ಭಂಡಾರಿ ಉಪಸ್ಥಿತರಿದ್ದರು. ತದಡಿ ಅಗನಶಿನಿ ನಡುವೆ ಸಂಚರಿಸುವ ಬಾರ್ಜ್ನಲ್ಲಿ ಪ್ರಯಾಣಿಕರಿಂದ ನಿಗದಿತ ಪ್ರಯಾಣ ದರಕ್ಕಿಂತ ಹೆಚ್ಚು ಪಡೆಯುವುದು ಹಾಗೂ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನು ಕರೆದುಕೊಂಡು ಹೋಗುತ್ತಿರುವ ಬಗ್ಗೆ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಕರಾವಳಿ ಕಾವಲು ಪೊಲೀಸ್ ಪಡೆಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಖಡಕ್ ಸೂಚನೆ ನೀಡಿದ್ದಾರೆ. ಕರಾವಳಿ ಕಾವಲು ಪಡೆ, ಕುಮಟಾ ಠಾಣೆ PSI ಅನೂಪ್ ನಾಯಕ್ ಹಾಗೂ ಸಿಬ್ಬಂದಿ ತಂಡ ಪ್ರಯಾಣಿಕರಿಂದ ಮಾಹಿತಿ ಪಡೆದಾಗ ನಿಗದಿ ದರಕ್ಕಿಂತ ಹೆಚ್ಚು ಹಣ ಪಡೆಯುವುದು ಕಂಡುಬಂತು. ಬಂದರು ಇಲಾಖೆ ನಿಗದಿಪಡಿಸಿದ ದರ ಪಟ್ಟಿಯಂತೆ ಶುಲ್ಕ, ಪ್ರಯಾಣಿಕರಿಗೆ ಲೈಫ್ ಜಾಕೆಟ್ ನೀಡಿ ಪ್ರಯಾಣಿಸಲು ತಿಳಿಸಿ, ಬಾರ್ಜ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರನ್ನ ಕರೆದುಕೊಳ್ಳಲು ತಿಳಿಸಿ ಸ್ವತಃ PSI ಪ್ರಯಾಣಿಕರೊಂದಿಗೆ ತೆರಳಿ ಬಾರ್ಜ್ನವರಿಗೆ ತಿಳುವಳಿಕೆ ನೀಡಿದ್ರು. ನಂತರ ದಿನವಿಡೀ ನಿಯಮದಂತೆ ಬಾರ್ಜ್ ಸಂಚರಿಸಿದ್ದು ಕಂಡುಬಂದಿತು. ನಿರಂತರವಾಗಿ ಪ್ರಯಾಣಿಕರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಪತ್ರಿಕೆ ವರದಿ ಮಾಡಿತ್ತು. ಇದರ ಪರಿಣಾಮ ಇಲ್ಲಿ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ
ಕರಾವಳಿ ಕಾವಲು ಪೊಲೀಸ್ ಪಡೆಯ ಅಧಿಕಾರಿಗಳು ಬಾರ್ಜ್ನವರಿಗೆ ಸೂಕ್ತ ನಿರ್ದೇಶನ ನೀಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದು, ಇದಕ್ಕಾಗಿ ಈ ಇಲಾಖೆಗೆ ಹಾಗೂ ಪತ್ರಿಕೆ, ಸಾರ್ವಜನಿಕರು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹಲವಾರು ದೂರುಗಳು ಈ ಅಘನಾಶಿನಿ ಮತ್ತು ಕದಡಿಗೆ ವಿವಿಧ ರೀತಿಯಲ್ಲಿ ಜೀವನಾಡಿ ಆಗಿರುವ ಈ ಫೆರಿ ಬೋಟ್ ಅನ್ನ ಹಲವಾರು ದೂರುಗಳನ್ನು ನಾನು ಪತ್ರಿಕೆಯಲ್ಲಿ ಹಾಗೂ ಖುದ್ದಾಗಿ ಕೆಲವೊಬ್ಬರು ಪ್ರವಾಸಿಗರು ಸೇರಿ ದೂರುಗಳನ್ನು ನೀಡಿರುವ ಹಿನ್ನೆಲೆಯಲ್ಲಿ ಈ ದಿವಸ ಬಂದು ಈ ಬೋಟ್ ಅನ್ನ ಪರಿಶೀಲನೆ ಮಾಡಿದಾಗ ಈ ಬೋಟ್ನಲ್ಲಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರವಾಸಿಗರನ್ನ ಹಾಗೂ ದರಪಟ್ಟಿ ವಿಚಾರವಾಗಿಯೂ ಸಹ ಕೆಲವೊಂದು ದೂರುಗಳು ಬಂದಿದ್ದವು. ಆ ನಿಟ್ಟಿನಲ್ಲಿ ಯಾರು ಈ ಮಾಲೀಕರಿರ್ತಾರೆ ಹಾಗೂ ಯಾರು ಬೋಟನ್ನು ಓಡಿಸಿರ್ತಾರೆ ಅವರಿಗೆ ಕೇವಲ ನಿಗದಿತ ಹಣ ಎಷ್ಟಿರುತ್ತೆ ಅಷ್ಟೇ ಪಡೆದುಕೊಳ್ಳಲು ಸೂಚನೆಯನ್ನು ನೀಡಿರುತ್ತೇನೆ. ಹಾಗೂ ಪ್ರತಿಯೊಬ್ಬರು ಲೈಫ್ ಜಾಕೆಟ್ ಅನ್ನು ಧರಿಸಿ ಫೆರಿ ಬೋಟಲ್ಲಿ ಸಾಗಬೇಕಾಗಿ ಸೂಚನೆಯನ್ನು ನೀಡಿರುತ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಗೊಂಡ ಸಮಾಜದವರು ಮುಖ್ಯವಾಹಿನಿಗೆ ಬರದಂತೆ ನಿರಂತರ ದೌರ್ಜನ್ಯದ ಮೂಲಕ ತಡೆಯೊಡ್ಡಲಾಗುತ್ತಿದ್ದು, ಇದನ್ನು ಸಮಸ್ತ ಗೊಂಡ ಸಮಾಜ ಖಂಡಿಸುತ್ತದೆ ಎಂದು ಗೊಂಡ ಸಮಾಜ ಅಭಿವೃದ್ಧಿ ಸಂಘ ಆಕ್ರೋಶ ಹೊರಹಾಕಿದೆ. ಶುಕ್ರವಾರ ಬೆಳಿಗ್ಗೆ ಭಟ್ಕಳ ಕೋಕ್ತಿ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಭವನದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ನಾರಾಯಣ್ ಗೊಂಡ, ಕಾನೂನು ಸಲಹೆಗಾರ ನ್ಯಾಯವಾದಿ ಮಂಜುನಾಥ್ ಗೊಂಡ ಮಾತನಾಡಿದರು. ಗೊಂಡ ಬುಡಕಟ್ಟು ಸಮಾಜದ ಜನರು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಆಂಧ್ರಪ್ರದೇಶ, ಬಿಹಾರ್, ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ವಾಸವಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ವಾಸಿಸುತ್ತಿರುವ ಗೊಂಡರು ಸರಿಸುಮಾರು 350 ವರ್ಷಗಳ ಹಿಂದೆ ಭಾರತವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿರುವ ಸಂದರ್ಭದಲ್ಲಿ ಆಂಧ್ರಪ್ರದೇಶದಲ್ಲಿ ವಲಸೆ ಬಂದಿರುವ ಬಗ್ಗೆ ಉತ್ತರ ಕನ್ನಡ ಗೆಜೆಟಿಯರ್ನಲ್ಲಿ ಉಲ್ಲೇಖವಿದೆ. ಹಲವಾರು ಅಧ್ಯಯನಗಳು ಭಟ್ಕಳದ ಗೊಂಡರು ಹಾಗೂ ದೇಶದ ವಿವಿಧ ರಾಜ್ಯದಲ್ಲಿ ವಾಸಿಸುತ್ತಿರುವ ಗೊಂಡರ ನಡುವೆ ಇರುವ ಸಾಮ್ಯತೆಗಳನ್ನು ಎತ್ತಿ ತೋರಿಸಿದೆ. 1950ರಲ್ಲಿ ಭಾರತ ಸಂವಿಧಾನ ರಚನೆಯ ನಂತರ ಕ್ಷೇತ್ರ ನಿರ್ಬಂಧನೆ ಇದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಗೊಂಡರು ಪರಿಶಿಷ್ಟ ವರ್ಗಕ್ಕೆ ಸೇರಿದ್ದು ಜಾತಿ ಪ್ರಮಾಣ ಪತ್ರ ನೀಡುವಂತೆ ಆದೇಶ ಆಗಿರುವುದು ಸ್ಪಷ್ಟವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವ್ಯತ್ಯಾಸ ಇದ್ದು, ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀಡುವಾಗ ಕೇವಲ ಶಾಲಾ ದಾಖಲೆಗಳ ಲಭ್ಯತೆಯನ್ನ ಅವಲಂಬಿಸದೆ ಅರ್ಜಿದಾರರ ಆಚಾರ ವಿಚಾರ, ಸಾಂಪ್ರದಾಯಿಕ ಹುಟ್ಟು ಸಾವಿನ ಸೂತಕ, ಹಬ್ಬ ಹರಿದಿನಗಳ ಆಚರಣೆ, ಜೀವನ ಕ್ರಮ, ಸಾಮಾಜಿಕ ವ್ಯವಸ್ಥೆ, ಸಾಂಸ್ಕೃತಿಕ ಜೀವನದ ವಿಧಾನಗಳ ಆಧಾರದ ಮೇಲೆ ನೀಡಬೇಕು ಎಂಬ ಸ್ಪಷ್ಟೀಕರಣ ಇದೆ. ಇದರ ಬಗ್ಗೆ ಅರಿವಿಲ್ಲದೆ 2010-11ರ ನಂತರ ಗೊಂಡ ಸಮಾಜದವರು ವಿವಿಧ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಆರಂಭಿಸಿದ ನಂತರ ಪಟ್ಟಬದ್ಧ ಹಿತಾಸಕ್ತಿಗಳು ಅಧಿಕಾರಿಗಳಿಗೆ ಸುಳ್ಳು ಹೇಳಿ ಬೆದರಿಸಿ ಸಮಸ್ಯೆಯನ್ನ ಹುಟ್ಟುಹಾಕಿದ್ದಾರೆ. ಗೊಂಡ ಸಮಾಜದವರ ಮೇಲೆ ಸುಮಾರು 50 ಪ್ರಕರಣಗಳನ್ನು ದಾಖಲಿಸಿದ್ರೂ ನ್ಯಾಯಾಲಯದ ತೀರ್ಪುಗಳು ಗೊಂಡ ಸಮಾಜದ ಪರವಾಗಿ ಬಂದಿದೆ. ಈಗಾಗಲೇ ತಹಶೀಲ್ದಾರರು ಪರಿಶೀಲನೆ ಮಾಡಿ ಗೊಂಡ ಸಮಾಜದವರು ಪರಿಶಿಷ್ಟ ಪಂಗಡದವರು ಎಂದು ವರದಿ ನೀಡಿದ್ದಾರೆ. ಗೊಂಡ ಸಮಾಜದ ಯಾವುದೇ ವ್ಯಕ್ತಿಯ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವು ಇಲ್ಲಿಯವರೆಗೆ ರದ್ದಾಗಿಲ್ಲ. ಎಲ್ಲವೂ ಈಗಾಗಲೇ ಊರ್ಜಿತದಲ್ಲಿ ಇದೆ. ಕಳೆದ 1 ವರ್ಷದಿಂದ ಸಿಂಧುತ್ವ ಪ್ರಮಾಣ ಪತ್ರ ನೀಡುವುದನ್ನ ನಿಲ್ಲಿಸಲಾಗಿದ್ದು, ಅದನ್ನ ಸಚಿವರ ಗಮನಕ್ಕೆ ತಂದಿದ್ದೇವೆ. ಸಮಸ್ಯೆಯನ್ನ ಸರಿಪಡಿಸುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಕಳೆದ ಗೊಂಡಿ ಸಾಹಿತ್ಯ ಸಮ್ಮೇಳನದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಗೊಂಡ ಸಮುದಾಯದವರಿಗೆ ಆಗುತ್ತಿರುವ ಅನ್ಯಾಯವನ್ನ ಬಹಿರಂಗವಾಗಿ ಹೇಳಿದ್ದು, ಅವರ ವಿರುದ್ಧ ಪಟ್ಟಭದ್ರ ಹಿತಾಸಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವ ಸಂದೇಶ, ಪತ್ರಿಕಾ ಹೇಳಿಕೆಯನ್ನ ನಾವು ಬಲವಾಗಿ ಖಂಡಿಸುವುದಾಗಿ ತಿಳಿಸಿದ್ರು. 1950ರಲ್ಲಿ ಸಂವಿಧಾನ ಏನು ಆಗಿದೆ ಅಲ್ಲಿಂದಲೇ ನಮಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 1950ರಲ್ಲಿ ಗೆಜೆಟ್ ಆಗಿ ನಮ್ದು 9ನೇ ನಂಬರ್ ಕಾಲಂನಲ್ಲಿ ಗೊಂಡರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆದೇಶ ಆಗಿದೆ. ಅದರ ನಂತರದಲ್ಲಿ 1956ರಲ್ಲಿ ಮೈಸೂರು ಸರ್ಕಾರ ಏನಿದೆ, ಮೈಸೂರು ಸರ್ಕಾರ ಕೂಡ ಅದೇ ಆದೇಶದ ಮೇರೆಗೆ ಗೆಜೆಟ್ ಅನ್ನು ಪಾಸ್ ಮಾಡಿದೆ. ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನಲ್ಲಿ ಗೊಂಡ್ರು ಇದ್ದಾರೆ ಅನ್ನೋದು ಕೂಡ ನಮೂದುಗಳಿವೆ. ಉತ್ತರ ಕನ್ನಡ ಜಿಲ್ಲೆ ಗೊಂಡ್ರು ಎಷ್ಟಿಗೆ ಬರ್ತಾರೆ ಅಂತ ಹೇಳಿ ಯಾವುದೇ ಏರಿಯಾ ರಿಸ್ಟ್ರಿಕ್ಷನ್ಸ್ ಇಲ್ಲದೇನೆ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಆದೇಶ ಕೂಡ ಆಗಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆದೇಶಗಳು 10/12/1956 ಆಗಿರುವಂತದ್ದು, 56ನೇ ಇಸ್ವಿಯಲ್ಲಿ ಆಗಿರುವಂತದ್ದು. ಇಲ್ಲಿ ನಾವು ಇದನ್ನ ಯಾಕೆ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ತಪ್ಪು ಅಭಿಪ್ರಾಯಗಳು ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇವರು ಏರಿಯಾ ರಿಸ್ಟ್ರಿಕ್ಷನ್ ತೆಗೆದ ನಂತರ 1976 ನಂತರ ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳುವಂತದ್ದು ತಪ್ಪು ಅಭಿಪ್ರಾಯಗಳನ್ನು
ಸಮಾಜದಲ್ಲಿ ಹಂಚಲಾಗ್ತಾ ಇದೆ. ಮತ್ತೆ ನಮ್ಮ ಈ ಗೊಂಡ್ರ ವಿರುದ್ಧ ಏನು ನೈಜ ಬುಡಕಟ್ಟು ನಾವಿದ್ದೇವೆ, ನಮ್ಮ ವಿರುದ್ಧವಾಗಿ ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತಾ ಇದೆ. ಅದನ್ನು ಹೋಗಲಾಡಿಸಲು ಸಲುವಾಗಿ ಪರ್ಟಿಕ್ಯುಲರ್ಲಿ ಈ ದಿನಾಂಕವನ್ನು ಕೂಡ ನಾವು ನಮೂದು ಮಾಡ್ತಾ ಇದ್ದೇವೆ. ದಿನಾಂಕ 10/12/1956 ಗೆಜೆಟ್ ಪಾಸ್ ಆಗಿದೆ. ಅವತ್ತಿಂದ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಆದೇಶ ಕೂಡ ಆಗಿದೆ. ಅದರ ನಂತರದಲ್ಲಿ 1973 ಅದರ ನಂತರದಲ್ಲಿ ಕ್ಲಾರಿಫಿಕೇಶನ್ ಆರ್ಡರ್ಗಳು ಎಲ್ಲವೂ ಇದೆ. ಬಟ್ ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ಯಾವುದೇ ತೊಂದರೆಗಳು ಇರಲಿಲ್ಲ. 2010 ಮತ್ತು 11 ನಂತರ ಈ ಸ್ವಲ್ಪ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮವರೆಲ್ಲ ರಾಜಕೀಯವಾಗಿ 2010ನೇ ಸಾಲ ನಂತರದಲ್ಲಿ ರಾಜಕೀಯವಾಗಿ ಎಲ್ಲಿ ನಾಮಿನೇಷನ್ ಫೈಲ್ ಮಾಡಿದ ತಕ್ಷಣಕ್ಕೆ ಅವರು ಕೆಲವೊಂದಿಷ್ಟು ಜನ ಅವರದ್ದು ಹೆಸರುಗಳನ್ನು ತೆಗೆದುಕೊಳ್ಳೋದು ಉಚಿತ ಅಂತ ಅಂದ್ಕೊಳ್ತೇನೆ ನಾನು. ಅವರು ಒಂದು ತಹಸೀಲ್ದಾರ್ಗಳಿಗೆ ಇವರು ಸುಳ್ಳು ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ತಹಸೀಲ್ದಾರ್ ಮುಂದೆ ಸುಮಾರು ಕೇಸ್ಗಳನ್ನು ಹಾಕಿದ್ರು. ಅಂದ್ರೆ ಪರ್ಟಿಕ್ಯುಲರ್ ಹೇಳಬೇಕಂದ್ರೆ ಸುಮಾರು ಒಂದು 50 ಕೇಸ್ಗಳನ್ನು ಹಾಕಿದ್ದಾರೆ. 50 ಕೇಸ್ಗಳೇ ತಹಸೀಲ್ದಾರ್ ಅದನ್ನ ಎನ್ಕ್ವೈರಿ ಮಾಡಿ ಎಲ್ಲರೂ ಇವರು ಗೊಂಡ ಬುಡಕಟ್ಟಿಗೆ ಸೇರಿದವರು ಅಂತ ಹೇಳಿ ಕೂಡ ಕ್ಲಾರಿಫಿಕೇಶನ್ ಆರ್ಡರ್ಗಳನ್ನು ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಮತ್ತೆ ನಮ್ಗೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರಗಳ ತಪ್ಪಾಭಿಪ್ರಾಯ ಏನ್ ಹೇಳ್ತಾರೆ, ಅದು ಕೋರ್ಟ್ ನಲ್ಲಿ ಇದೆ ಅಂತ ಹೇಳುವಂತ ವಿಚಾರಗಳು. ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಲ್ಲಿ ಕೋರ್ಟ್ ನಲ್ಲಿ ಇಲ್ಲ. ಮತ್ತೆ ನಮ್ದು ಯಾವುದೇ ಸರ್ಟಿಫಿಕೇಟ್ ನಮ್ಮ ಬುಡಕಟ್ಟಿನವರು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನಲ್ಲಿ ಏನು ಗೊಂಡ್ರಿದ್ದೇವೆ, ನಮ್ಮಲ್ಲಿ ಇಶ್ಯೂ ಮಾಡಿರೋ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಇವತ್ತಿನವರೆಗೂ ಕ್ಯಾನ್ಸಲ್ ಆಗಿದ್ದಿಲ್ಲ. ಎಲ್ಲಾ ಸರ್ಟಿಫಿಕೇಟ್ ಊರ್ಜಿತದಲ್ಲಿದೆ. ಮತ್ತೆ ನಮ್ಮಲ್ಲಿ ನೌಕರಿಗೆ ಯಾರ್ಯಾರು ಸೇರಿದ್ದಾರೆ ಇಲ್ಲಿವರೆಗೂ ಎಲ್ಲ ಸರ್ಟಿಫಿಕೇಟ್ಗಳಲ್ಲಿ ಸಿಂಧುತ್ವವನ್ನು ಕೊಟ್ಟಿದ್ದಾರೆ. ಕೆಲವು ದಿನಗಳಿಂದ ಕೆಲವು ವರ್ಷ ಕಳೆದ ಒಂದು ವರ್ಷದಿಂದ ಸಿಂಧುತ್ವ ಕೊಡಲು ಸ್ವಲ್ಪ ವಿಳಂಬ ಆಗ್ತದೆ. ಆ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಕೇಳಿದ್ದೇವೆ. ಸರ್ಕಾರದವರು ಕೂಡ ನಾವು ಅದನ್ನು ಸೂಕ್ತವಾಗಿ ಬಗೆಹರಿಸುತ್ತಾರೆ ಅಂತ ಕೂಡ ನಮಗೆ ಹೇಳಿದ್ದಾರೆ. ಸೋಮಯ್ಯಗೊಂಡ, ಬಡಿಯಾಗೊಂಡ, ಹೊನ್ನಯ್ಯಗೊಂಡ, ರಾಘುಗೊಂಡ, ವೆಂಕಟೇಶ್ಗೊಂಡ, ಪಾರ್ವತಿಗೊಂಡ, ಮಾದೇವಗೊಂಡ, ಚಂದ್ರಗೊಂಡ, ರಮೇಶ್ಗೊಂಡ, ದುರ್ಗಯ್ಯಗೊಂಡ, ಗಣಪತಿಗೊಂಡ ಮೊದಲಾದವರು ಉಪಸ್ಥಿತರಿದ್ದರು. ಕುಮಟಾ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ವೈದ್ಯರು, ವಿವಿಧ ಇಲಾಖೆಯ ಸರ್ಕಾರಿ ನೌಕರರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಆಸ್ಪತ್ರೆ ಕುಮಟಾ, ಯುಕೆ ರಕ್ತನಿಧಿ ಕುಮಟಾ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಮಟಾ ವಿಭಾಗದ ವತಿಯಿಂದ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಆಜ್ನಾ ನಾಯಕ್, ಇಂದಿನ ದಿನದಲ್ಲಿ ರಕ್ತದ ಅಗತ್ಯತೆ ಹೆಚ್ಚಿದ್ದು ಶಸ್ತ್ರಚಿಕಿತ್ಸೆ ಮಹಿಳೆಯರಿಗೆ ಹಾಗೂ ಕಡಿಮೆ ರಕ್ತ ಇರುವ ರೋಗಿಗಳಿಗೆ ಅವಶ್ಯವಾಗಿದೆ. ಹೀಗಾಗಿ ಹೆಚ್ಚು ರಕ್ತದಾನ ಶಿಬಿರಗಳು ನಡೆಯಬೇಕಾಗಿದೆ ಎಂದು ಹೇಳಿದರು. ಕುಮಟಾ ತಾಲೂಕಾಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಮಾತನಾಡಿ, ನಮ್ಮ ತಾಲೂಕಾಸ್ಪತ್ರೆಯಲ್ಲಿ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ ಆಸ್ಪತ್ರೆಯ ವೈದ್ಯರುಗಳು, ಸಿಬ್ಬಂದಿಗಳು ಹಾಗೂ ಸರ್ಕಾರಿ ನೌಕರರ ಸಂಘ ಪ್ರತಿನಿಧಿಗಳು ಆಗಮಿಸಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ದಾರೆ. ಇಂತಹ ರಕ್ತದಾನದಿಂದ ಆರೋಗ್ಯದ ಸಮತೋಲನ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ನಮ್ಮ ಪಾಲಿಗೆ ಒಂದು ಮಹತ್ವದ ದಿನ. ಸಾರ್ವಜನಿಕ ಆಸ್ಪತ್ರೆ ಕುಮಟಾ ಮತ್ತು ಸರ್ಕಾರಿ ನೌಕರರ ಸಂಘ ಕುಮಟಾ ಶಾಖೆ ಮತ್ತು ಯುಕೆ ಬ್ಲಡ್ ಬ್ಯಾಂಕ್ ಇವರ ವತಿಯಿಂದ ಇವತ್ತಿನ ದಿವಸ ನಮ್ಮ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು, ವೈದ್ಯರುಗಳು ಮತ್ತು ಸರ್ಕಾರಿ ನೌಕರರ ಸಂಘದ ಪ್ರತಿನಿಧಿಗಳು ಉತ್ಸಾಹದಿಂದ ಆಗಮಿಸಿ ಸ್ವಯಂ ಪ್ರೇರಿತರಾಗಿ ರಕ್ತವನ್ನ ದಾನ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಕೊಡುವ ಸಂಗತಿ. ಈಗಾಗಲೇ 15 ಯೂನಿಟ್ ಬ್ಲಡ್ ಕಲೆಕ್ಟ್ ಆಗಿದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಶಿಬಿರಕ್ಕೆ ಸಹಕರಿಸಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತೇನೆ. ಹಾಗೆಯೇ ಇನ್ನು ಮುಂದೆ ಸಹಿತ ಇಂಥ ಕಾರ್ಯಕ್ರಮಗಳನ್ನು ನಾವು ಜಂಟಿಯಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವಂತ ಪ್ಲಾನ್ ಹಾಕ್ಲಿಕ್ಕೆ ಸಹಕಾರ ಕೊಡಲಿಕ್ಕೆ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಶಿಬಿರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿವಿಧ ಇಲಾಖೆಯ ನೌಕರರು ರಕ್ತದಾನ ಮಾಡಿದ್ರು. ಮಕ್ಕಳ ತಜ್ಞ ಡಾಕ್ಟರ್ ಪ್ರಸನ್ನ ನಾಯಕ್, ಹೃದಯ ತಜ್ಞ ಡಾಕ್ಟರ್ ಶ್ರೀನಿವಾಸ್ ನಾಯಕ್, ಡಾಕ್ಟರ್ ಪಾಂಡುರಂಗ ದೇವಾಡಿಗ, ನೌಕರರ ಸಂಘದ ಅಧ್ಯಕ್ಷ ವಿನಾಯಕ್ ಭಂಡಾರಿ, ಗೌರವಾಧ್ಯಕ್ಷ ಆನಂದ್ ನಾಯಕ್, ರಾಜ್ಯ ಪರಿಷತ್ ಸದಸ್ಯರಾದ ದಿನೇಶ್ ನಾಯ್ಕ್, ಕಾರ್ಯದರ್ಶಿ ಉಮೇಶ್ ನಾಯ್ಕ್, ಖಜಾಂಚಿಗಳಾದ ಅಣ್ಣಯ್ಯ ಲಮಾಣಿ ಇತರರು ಇದ್ದರು. ಆರೋಗ್ಯ ಸಿಬ್ಬಂದಿ ರಕ್ತದಾನ ಮಾಡಿದ್ರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್,
ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.